ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಟ್ರಯಲ್ ಆರಂಭ ಆಗ್ತಾ ಇದೆ. ಕೊಲೆ ಆರೋಪಿ ದರ್ಶನ್ ಮತ್ತು ಪಟಾಲಂಗೆ ನಿಜವಾದ ಅಗ್ನಿ ಪರೀಕ್ಷೆ. ಕೊಲೆ ಕೇಸ್ನ ಟ್ರಯಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಪ್ರಕರಣ ಸಂಬಂಧ ಟ್ರಯಲ್ ಆರಂಭ ಆಗ್ತಾ ಇದೆ. ಇವತ್ತು ಇನ್ಫ್ಯಾಕ್ಟ್ ಏನೇನಾಗುತ್ತೆ ಅನ್ನೋದ್ರ ಮಾಹಿತಿ ಕೂಡ ಕೊಡ್ತೀವಿ ನಿಮಗೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ವಿಚಾರಣೆ ಆರಂಭ, ಟ್ರಯಲ್ ಆರಂಭ ಆಗ್ತಾ ಇದೆ. ಇವತ್ತು ಸಾಂದರ್ಭಿಕ ಸಾಕ್ಷಿಗಳ ವಿಚಾರಣೆ, ಅಂದ್ರೆ ಸಾಕ್ಷಿ ನುಡಿಯೋ ಕೆಲಸ ಆಗುತ್ತೆ. ಸಾಂದರ್ಭಿಕ ಸಾಕ್ಷಿ ರೇಣುಕಾಸ್ವಾಮಿ ಅವರ ಪೇರೆಂಟ್ಸ್. ಟೋಟಲ್ ಆಗಿ 272 ಸಾಕ್ಷಿಗಳ ಪೈಕಿ 7 ಮತ್ತು 8ನೇ ಸಾಕ್ಷಿಯ ಹೇಳಿಕೆಯನ್ನ ಇವತ್ತು ದಾಖಲಿಸಿಕೊಳ್ಳೋ ಕೆಲಸ ಆಗುತ್ತೆ. ಯಾಕಂದ್ರೆ ವಿಕ್ಟಿಮ್ ಯಾರಿದ್ದ ಅವರ ಪರವಾಗಿ ನುಡಿಯುವ ಸಾಕ್ಷಿ ತಂದೆ ತಾಯಿದಾಗಿರುತ್ತೆ. ಆದರೆ 16 ಮತ್ತು 17 ಪ್ರಕರಣದ A16, A17 ವಿಚಾರಣೆಗೆ ಗೈರಾಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ರೇಣುಕಾಸ್ವಾಮಿ ತಂದೆ ತಾಯಿಯ ಸಾಕ್ಷ್ಯವನ್ನ ದಾಖಲಿಸಿಕೊಳ್ಳೋ ಕೆಲಸ ಆಗುತ್ತೆ. ಉಳಿದ ಆರೋಪಿಗಳ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರತ್ಯಕ್ಷ ಸಾಕ್ಷ್ಯ ವಿಚಾರಣೆ ಇವತ್ತು ನಡೀತಾ ಇಲ್ಲ, ಬದಲಾಗಿ ಸಾಂದರ್ಭಿಕ ಸಾಕ್ಷಿಯ ಭಾಗವಾಗಿರುವಂತಹ ರೇಣುಕಾಸ್ವಾಮಿ ತಂದೆ ತಾಯಿಯ ವಿಚಾರಣೆ ಆಗ್ತಾ ಇದೆ. ಸೊ ಮ್ಯಾಂಡೇಟ್ರಿ ಇರಲಿಲ್ಲ ಆರೋಪಿಗಳು ಎಲ್ಲರನ್ನೂ ಇಲ್ಲಿ ಕರ್ಕೊಂಡು ಬರೋದು. ಆದರೆ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಉಳಿದ ವಕೀಲರಿಗೂ ಕೂಡ ಇದರಲ್ಲಿ ಒಂದು ಪಾರ್ಟಿ ಸವಾಲ್ ಹೆಂಗಿರುತ್ತೆ ಅಂತ ನೋಡೋದು ಕುತೂಹಲ, ಇನ್ನೊಂದು ಸಾಕ್ಷಿಗಳ ಹೇಳಿಕೆಯನ್ನ ಹೆಂಗ್ ದಾಖಲಿಸ್ಕೊಳ್ತಾರೆ ಅನ್ನೋದು ಕುತೂಹಲ. ಹೀಗಾಗಿ ಕೋರ್ಟ್ ಆವರಣದಲ್ಲಿರ್ಬೋದು ಅಥವಾ ಹಾಲಲ್ಲಿರ್ಬೋದು ಇತರೆ ವಕೀಲರ ತಂಡ ಸೇರಿರುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪವಿತ್ರ ಗೌಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಪ್ರಕರಣದಲ್ಲಿ ಈಕೆ A1, ಆದರೆ 16 ಮತ್ತು 17ನೇ ಆರೋಪಿಗಳು ಗೈರಾಗಿದ್ದಾರೆ. ಊಟ ಮಾಡ್ತಿದ್ದಾರೆ, ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ ಜೈಲಾಧಿಕಾರಿಗಳು ಜಡ್ಜ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಥರದೊಂದು ಆಪ್ಷನ್ ಇದೆ. ಯಾವಾಗ ಮ್ಯಾಂಡೇಟ್ರಿ ಕೋರ್ಟ್ನಲ್ಲಿ ಜಡ್ಜ್ ಹೇಳಲ್ವೋ ಅವರು ಫಿಸಿಕಲ್ ಆಗಿ ಅಪಿಯರ್ ಇರಬೇಕು ಅಂತ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತಾಡಿಕೊಂಡು ಅಲ್ಲಿಂದಲೇ ಅವರು ವಿಚಾರಣೆಯನ್ನ ಅಟೆಂಡ್ ಆಗೋದಕ್ಕೆ ಅವಕಾಶ ಇದೆ. ಇವತ್ತು ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಸಾಕ್ಷ್ಯವನ್ನ ನುಡಿತಾರೆ. ಏನ್ ಸಾಕ್ಷ್ಯ ನುಡಿತಾರೆ ಇವರು ಅಂದ್ರೆ, ಇವರಿಗೆ ಕೊಲೆ ವಿಚಾರ ಗೊತ್ತಾಗಿದ್ದು ಹೇಗೆ, ಕೊಲೆಯಾದ ಸಂದರ್ಭದಲ್ಲಿ ಇವರು ಹೋದಾಗ ಮಗನ ದೇಹದ ಮೇಲಿದ್ದಂತಹ ಗುರುತು ಏನು, ಇವೆಲ್ಲವೂ ಟೆಕ್ನಿಕಲ್ ಟರ್ಮ್ಸು. ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಹೇಳ್ತೀನಿ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ಗೆ ಸಂಕಷ್ಟ. ಇವತ್ತಿನಿಂದ ವಿಚಾರಣೆ ಶುರುವಾಗಲಿದೆ. ಟ್ರಯಲ್, ನಿಜವಾದ ಅಗ್ನಿ ಪರೀಕ್ಷೆ ಇವತ್ತಿನಿಂದ. ಮೊದಲ ದಿನವೇ ರೇಣುಕಾಸ್ವಾಮಿ ಪೋಷಕರನ್ನ ಸಾಕ್ಷಿ ನುಡಿಯೋದಕ್ಕೆ ಅಂತ ಹಾಜರು ಪಡಿಸಲಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ರೇಣುಕಾಸ್ವಾಮಿ ತಂದೆ ತಾಯಿಯ ಸಾಕ್ಷಿ ನುಡಿಯೋದ್ರ ಮೂಲಕ ತಮ್ಮ ಕುಟುಂಬಕ್ಕೆ ಈ ಕೊಲೆಯಿಂದ ಆದಂತಹ ಅನ್ಯಾಯ ಮತ್ತು ತಮಗಿರುವಂತಹ ಆಕ್ರೋಶ ಏನು ಅನ್ನೋದನ್ನ ಕೋರ್ಟ್ ಮುಂದೆ ಹೇಳುವಂತಹ ಅವಕಾಶ ಇವತ್ತು ಮಾಡಿಕೊಡ್ತಾ ಇದ್ದಾರೆ. ಉಳಿದಂತೆ ಪ್ರೊಸೀಜರ್ ಹೇಗಿರುತ್ತೆ ಅಂತ. ಮಮತಾ, ಈಗಷ್ಟೇ ಟ್ರಯಲ್ ಶುರುವಾಗಿರುವಂಥದ್ದು. ಈಗಾಗಲೇ ದರ್ಶನ್ ಪವಿತ್ರ ಗೌಡ ಸೇರಿದಂತೆ 6 ಜನ ಆರೋಪಿಗಳು ಪರಪ್ನಗರ ಜೈಲಿಂದ VC ಮುಖಾಂತರ ಹಾಜರಾದರೆ, ಉಳಿದ ಆರೋಪಿಗಳೇನಿದ್ರು ಅವರ ತಮ್ಮ ವಕೀಲರ ಮುಖಾಂತರ ನೇರವಾಗಿ ಹಾಜರಾಗ್ತಾ ಇರುವಂಥದ್ದು. ಈಗ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಎಲ್ಲರೂ ಕೂಡ ಹಾಜರಾಗ್ತಾ ಇದ್ದಾರೆ. 16, 17 ಆರೋಪಿ ಮಾತ್ರ ಇನ್ನೂ ಕೂಡ ಗೈರಾಗಿರೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. SPP ಪ್ರಸನ್ನ ಕುಮಾರ್ ಹಾಜರಾಗಿದ್ದರೆ, ಮತ್ತು ದರ್ಶನ್ ಪರ ಹಿರಿಯ ವಕೀಲರಂತ CV ನಾಗೇಶ್ ಅವರು ಕೂಡ ಈಗಾಗಲೇ ಹಾಜರಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಕೂಡ ಆರಂಭ ಆಗುವಂಥದ್ದು. ಇಲ್ಲಿ ಮುಖ್ಯವಾಗಿರುವಂಥದ್ದು ರೇಣುಕಾಸ್ವಾಮಿ ತಂದೆ ತಾಯಿಗಳ ಕೂಡ ಇವತ್ತು ಸಮನ್ಸ್ ಕೊಟ್ಟು ಅವರು ಕೂಡ ಸಾಕ್ಷಿ ನುಡಿಬೇಕಾಗುತ್ತೆ. ಅವ್ರ ಹೇಳಿಕೆಗಳನ್ನು ಕೂಡ ನ್ಯಾಯಾಧೀಶರು ನೇರವಾಗಿ ದಾಖಲು ಮಾಡ್ಕೋತಾರೆ. ಇಲ್ಲಿವರೆಗೂ ಕೂಡ ಕೋರ್ಟ್ಗೆ ರೇಣುಕಾಸ್ವಾಮಿ ತಂದೆ ತಾಯಿ ಕೂಡ ಹಾಜರಾಗಿಲ್ಲ. ಅವರು ಬಂದ ನಂತರದಲ್ಲಿ ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರಂಭ ಎಲ್ಲಿಂದ ಶುರುವಾಯಿತು, ಅವರಿಗಿರುವಂಥ ಮಾಹಿತಿಗಳೇನು ಅನ್ನೋದನ್ನು ನ್ಯಾಯಾಧೀಶರು ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂಥದ್ದು. ಅದರಲ್ಲಿ ಮುಖ್ಯವಾಗಿ ರೇಣುಕಾಸ್ವಾಮಿ ಚಿತ್ರದುರ್ಗದ ತಮ್ಮ ಮನೆಯಿಂದ ಯಾವಾಗ ಹೊರಟರು, ತಮಗೆ ಆತ ಮರ್ಡರ್ ಆಗಿದ್ದಾನೆ ಅನ್ನೋ ವಿಚಾರ ಯಾವಾಗ ಗೊತ್ತಾಯಿತು ಅನ್ನೋದರಿಂದ ಹಿಡಿದು ಅವರಿಗಿರುವಂಥ ಮಾಹಿತಿ ಎಲ್ಲಗಳನ್ನು ಕೂಡ
ಎಲ್ಲ ಆರೋಪಿಗಳ ಸಮ್ಮುಖದಲ್ಲೇ ಅವರ ಪರ ವಕೀಲರ ಸಮ್ಮುಖದಲ್ಲೇ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಆ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಕಳೆದ ಕೆಲ ದಿನಗಳಿಂದಲೇ SP ಪ್ರಸನ್ನ ಕುಮಾರ್ ಆಗ್ಬೋದು, ತನಿಖಾಧಿಕಾರಿ ACP ಚಂದನ್ ಆಗ್ಬೋದು, ಎಲ್ಲರೂ ಕೂಡ ಮಾಡ್ಕೊಂಡಿದ್ರು. ಇವತ್ತು ಟ್ರಯಲ್ ಇರುವಂಥ ಕಾರಣಕ್ಕೆ 12 ಗಂಟೆಗೆ ಈಗ ಟ್ರಯಲ್ ಶುರುವಾಗ್ತಾ ಇರುವಂಥದ್ದು. ಆ ಟ್ರಯಲ್ ಶುರುವಾದ ನಂತರದಲ್ಲೇ ಈ ಎಲ್ಲ ಕುತೂಹಲಗಳಿಗೆ ಏನು ಅದಕ್ಕೆ ಉತ್ತರ ಸಿಗಬೇಕಾಗುತ್ತೆ ಮಮತಾ. ಹಾಗೆ ಸಂಪರ್ಕದಲ್ಲಿರಿ ಉಮೇಶ್. ನೋಡಿ, ಸಾಂದರ್ಭಿಕ ಸಾಕ್ಷಿ ಆಗ್ತಾರೆ ಅವರ ಪೋಷಕರು.